ಪಟ್ಲಾ ಬೆಟ್ಟ ಕ್ಲೋಸ್. ಇಲ್ಲಿ ಗ್ರಾಮಸ್ಥರ ವಾಹನದಲ್ಲೇ ಓಡಾಡಬೇಕು ಅಂತ ಒಂದು ಬೋರ್ಡ್ ಹಾಕಿದ್ದೀರಲ್ಲ ಸರ್? ಅಲ್ಲ, ಯಾಕೆ ಯಾಕೆ ಬಿಡುದಿಲ್ಲ ಇಲ್ಲಿ? ಗೂಡ್ಸ್ ಗಾಡಿಯಲ್ಲಿ ಪ್ಯಾಸೆಂಜರ್ ಗಾಡಿ ಯಾಕೆ ಸೈಡ್ಗೆ ಹಾಕುದು? ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ 69 ವ್ಯಾಂಡರ್ಲೆಸ್. ಸೊ ಕಳೆದ 6 ದಿನದಿಂದ ಏನಾಗಿದೆ ಅಂತ ನೀವೆಲ್ಲ ನೋಡಿದ್ದೀರಾ. ಸೊ ಇನ್ಸ್ಟಾಗ್ರಾಮ್ ಆಗಲಿ ಅಥವಾ ಫೇಸ್ಬುಕ್ ಆಗಲಿ ಅಥವಾ ಯೂಟ್ಯೂಬ್ ಕೂಡ ಆಗಲಿ, ನಾನು ಇವಾಗ ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಸೊ ಆ ಒಂದು ಪಟ್ಲಾ ಬೆಟ್ಟದಲ್ಲಿ ಆಗಿರುವಂಥ ಘಟನೆಗೆ ಪೊಲೀಸರು ಆಲ್ರೆಡಿ ಅದಕ್ಕೆ ಕ್ರಮ ತಗೊಂಡು 4 ಜನನ ಬಂಧಿಸಿದ್ದಾರೆ. ಸೊ 4 ಜನನೂ ಇವಾಗ ಅರೆಸ್ಟ್ ಆಗಿದ್ದಾರೆ. ಮೊನ್ನೆನೇ ಅರೆಸ್ಟ್ ಮಾಡಿದ್ದಾರೆ. ಘಟನೆ ಆಗಿದ್ದು 23ನೇ ತಾರೀಕು, 24ನೇ ತಾರೀಕಿಗೆ ಆಲ್ರೆಡಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಏನಾಯಿತು ಅಂತ ಆ್ಯಕ್ಚುಲಾಗಿ ಹೇಳ್ತೀನಿ ಕೇಳಿ. ಸೊ ಮೇಜರಾಗಿ ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ, ಪಟ್ಲಾ ಬೆಟ್ಟ ಇವಾಗ ಕಂಪ್ಲೀಟ್ಲಿ ಕ್ಲೋಸು. ಪ್ರೈವೇಟ್ ಗಾಡಿನೂ ಆಗಲಿ ಅಥವಾ ಬೈಕ್ಸ್ ಆಗಲಿ ಅಥವಾ ನೀವು ಅಲ್ಲಿ ಲೋಕಲ್ ಜೀಪರ್ಸ್ ಇದ್ರಲ್ಲ, ಅದು ಕೂಡ ಅಷ್ಟೇ, ಯಾವುದೂ ತೊಗೊಂಡು ಹೋಗೋಕ್ಕಾಗೋದಿಲ್ಲ. ಸೊ ಅದಂತೂ ಕ್ಲಿಯರು. ಇನ್ಮೇಲೆ ಯಾರು ಅಲ್ಲಿ ಪಬ್ಲಿಕ್ ಆಗಲಿ, ನಮ್ಮಂಥವ್ರು ಯಾರೇ ಆಗಲಿ, ಬೇರೆ ಕಡೆಯಿಂದನೇ ಆಗಲಿ, ಯಾರೂ ಕೂಡ ಅಲ್ಲಿ ಹೋಗೋಂಗಿಲ್ಲ. ಚಟರ್ ಬಾಕ್ಸ್ ಫಿಲಿಮು. ಸೊ ಅವರಿಗೆ ಒಂದು ಬಿಗ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರು ನನಗೆ ವಿಡಿಯೋ ಕಳಿಸಿದ್ರು, ಈ ಥರ ಹಿಂಗೊಂದು ಘಟನೆ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಆ ವಿಡಿಯೋ ನೋಡಿದ ತಕ್ಷಣ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು ಆ್ಯಕ್ಚುಲಿ. ಏನಕ್ಕೆ ಈ ಥರ ಒಂದು ದೌರ್ಜನ್ಯ ಆಗ್ತಾಯಿದೆ ಒಬ್ಬರು ಬೈಕರ್ ಮೇಲೆ ಅಂತ. ಸೊ ಫಸ್ಟ್ ಆಫ್ ಆಲ್ ಆ ಹುಡುಗನ ತಪ್ಪಿದೆಯೋ ಇಲ್ಲೋ ಅಂತಲೂ ನಾನು ವಿಚಾರಿಸ್ಕೊಂಡೆ. ಫೋನ್ ಮಾಡಿದೆ ಭವಿತಿಗೆ. ಸೊ ಫೋನ್ ಮಾಡಿದಾಗ ಗೊತ್ತಾಯಿತು, ಇಲ್ಲ ಇದು ಜೆನ್ಯೂನ್ ಕೇಸ್. ಯಾಕೆಂದರೆ ಅವ್ರ ಹತ್ರ ವಿತ್ ವಿಡಿಯೋ ಪ್ರೂಫ್ ಕೂಡ ಇತ್ತು. ಸೊ ಈ ಒಂದು ಸನ್ನಿವೇಶದಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಸ್ನೇಹಿತರೆ, ಕ್ಯಾಮ್ರಾ ಹಾಕ್ಕೊಂಡು ಹೆಲ್ಮೆಟಿಗೆ ನಾವು ಓಡಿಸ್ತೀವಲ್ಲ, ಎಷ್ಟು ಇಂಪಾರ್ಟೆಂಟ್, ಅದರದ್ದೊಂದು ಇಂಪಾರ್ಟೆನ್ಸ್ ಏನು ಅಂತ ನಮಗೆ ಗೊತ್ತಾಗ್ತಿದೆ. ಸ್ಟಾರ್ಟ್ ಮಾಡೋಣ. ಇವಾಗ ಬೈಕರ್ಸು 4-5 ಜನ ಅಲ್ಲ, ಒಂದು 9 ಜನ ಇವ್ರು ಏನು ಮಾಡಿದ್ದಾರೆ, ಸ್ಟಾರ್ಟ್ ಪಾಯಿಂಟಿಂದ ಹಿಂಗೆ ಸ್ಟಾರ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಇದೊಂದು ವೀಕೆಂಡ್, ಇದು ಸಂಡೇ. ಸೊ ಏನಾಗಿದೆ, ಅಲ್ಲಿ ಲೋಕಲ್ ಜೀಪ್ ಅವರು ಎಲ್ಲ ಸೇರಿಕೊಂಡು ಅದನ್ನು ಒಂದು ಜೀಪ್ನ ಹಿಂಗೆ ಅಡ್ಡ ಇಟ್ಬಿಟ್ಟು, ನೀವು ಯಾರು ಹೋಗಂಗಿಲ್ಲ ಮೇಲ್ಗಡೆ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ದಾರೆ. ಗೂಡ್ಸ್ ಗಾಡಿಯಲ್ಲಿ ಪ್ಯಾಸೆಂಜರ್ ಸೊ ಏನಕ್ಕೆ ಸ್ಟಾಪ್ ಮಾಡಿದ್ರು? ಅವ್ರ ಪ್ರಕಾರ ಓಕೆ, ಇವ್ರ ಸೇಫ್ಟಿಗೆ ಅಂತ ಹೇಳಿದ್ರು. ಓಕೆ, ನಿಮಗೇನು ಆಗಬಾರ್ದು, ನೀವು ಅಲ್ಲೆಲ್ಲ ಹೋಗ್ಬಿಟ್ಟು ವೀಲಿಗೀಲೆಲ್ಲ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದೆಷ್ಟು ನಿಜನ ಸುಳ್ಳೋ ಗೊತ್ತಿಲ್ಲ. ಅವರಿಗೆ ಸ್ಟಾರ್ಟಿಂಗಲ್ಲೇ ವಾರ್ನಿಂಗ್ ಕೊಟ್ಟಿದ್ದಾರೆ, ಹೋಗಬೇಡಿ ಅಂತ. ಸೊ ಬೈಕ್ ರೈಡರ್ ಬೇಸಿಕ್ಲಿ ಆ ರೈಡರ್ ಕೇಳಿದ್ದಾರೆ, ಏನಕ್ಕೆ ಬಿಡೋದಿಲ್ಲ, ಇಲ್ಲಿ ಯಾವುದೋ ಥರದ್ದು ಗೌರ್ಮೆಂಟ್ ರೂಲ್ಸ್ ಹಾಕಿಲ್ಲ, ಇಲ್ಲಿ ಯಾರು ಹೋಗಂಗಿಲ್ಲ ಅಂತ ಹಾಕಿಲ್ಲ, ಅಲ್ಲಿ ಯಾವುದೇ ಥರ ಬೋರ್ಡ್ಸ್ ಬೇರೆ ಎಲ್ಲ, ಸೈನ್ ಬೋರ್ಡ್ಸು, ಫಾರೆಸ್ಟ್ ಆಫೀಸರ್ಸ್ ಕಡೆಯಿಂದನೂ ಯಾವುದೇ ಥರ ಬೋರ್ಡ್ಸ್ ಹಾಕಿದ್ದಿಲ್ಲ. ಸೊ ಇಟ್ ವಾಸ್ ಓಪನ್ ಫಾರ್ ಎವ್ರಿ ಒನ್. ಯಾರು ಬೇಕಾದರೂ ಹೋಗ್ಬೋದಾಗಿತ್ತು ಆ ಜಾಗಕ್ಕೆ. ಇವನ್ ನೀವು ಜೀಪ್ ತೊಗೊಂಡು ಹೋಗ್ತೀರಾ ಅಂತ ನೋಡಿ ತೊಗೊಂಡು ಹೋಗ್ಬೋದಾಗಿತ್ತು. ಬಟ್ ಇಲ್ಲಿ ಏನಾಯಿತು ಅಂತಂದರೆ, ಇವರು ಹೋಗ್ತಾ ಏನಾಗಿದೆ, ಕೆಳಗಡೆಯಿಂದ ಇನ್ಫಾರ್ಮೇಷನ್ ಪಾಸ್ ಮಾಡಿದ್ದಾರೆ ಮೇಲ್ಗಡೆಗೆ, ಈ ಥರ ಹಿಂಗೆ ಹುಡುಗರು ಬರ್ತಿದ್ದಾರೆ, ಸ್ವಲ್ಪ ಅವರಿಗೆ ಕಳಿಸಿ ವಾಪಸ್ಸು ಅಂತ. ಸೊ ಇವರು ಹೋಗಿದ್ದಾರೆ. ಹೋಗ್ತಾ ಮಧ್ಯದಲ್ಲಿ ಏನು ಮಾಡಿದ್ದಾರೆ, ಒಂದು 4-5 ಜೀಪ್ ಒಟ್ಟಿಗೆ ಹಿಂಗೆ, ಈ ಗೂಡ್ಸ್ ಗಾಡಿ, ಜೀಪ್ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ಲಗೇಜ್ ಗಾಡಿಗಳು ಹಿಂಗೆ ಕೆಳಗಡೆ ಇಳ್ಕೊಂಡು ಬರ್ತಾ ಇದ್ದಾರೆ. ಅದ್ರಿಗೆ ಲಗೇಜ್ ಗಾಡಿಯಲ್ಲಿ ಲಗೇಜ್ ಇದ್ದಿಲ್ಲ, ಲಗೇಜ್ ಗಾಡಿಯಲ್ಲಿ ಎಲ್ಲ ಕಸ್ಟಮರ್ಸ್ ಇದ್ದರು. ಅಂದರೆ ಇವರು ಏನು ಕರ್ಕೊಂಡು ಹೋಗ್ತಾ ಇದ್ರಲ್ಲ ಕಸ್ಟಮರ್ಸ್ನು, ಸೇಫ್ಟಿ ಇಲ್ದಂಗೆ ಕರ್ಕೊಂಡು ಹೋಗ್ತಾಯಿದ್ರು. ಸೊ ಇವರು ವಾಪಸ್ಸು ಇಳಿಸ್ಕೊಂಡು ಬರಬೇಕಾದ್ರೆ ಏನಾಗಿದೆ, ಈ ಒಬ್ಬ ರೈಡರಿಗೆ ನೀನು ಅಲ್ಲಿ ಮೇಲ್ಗಡೆ ಹೋಗುವಾಗಿಲ್ಲ ಅಂತಂದರು. ಯಾರು ಇದು ಏನಕ್ಕೆ ಫಸ್ಟ್ ಆಫ್ ಆಲ್ ಏನಕ್ಕೆ ಇವ್ರು ಯಾರು ಹೇಳೋದಕ್ಕೆ ಅಂತ ಮತ್ತೆ ಕನ್ವರ್ಸೇಷನ್ ನಡೀತು. ಸೊ ಆ ಬೈಕರ್ ಏನಂತ ಅಂತಂದರೆ, ಸರ್ ನೀವು ಈ ಥರ ಗೂಡ್ಸ್ ಗಾಡಿಯಲ್ಲಿ ಹಾಕ್ಕೊಂಡು ನೀವು ಹೋಗ್ಬೋದಾ ಅಂತ ಕೇಳಿದ್ದಷ್ಟೇ. ಅವ್ರು ಟ್ರಿಗರ್ ಆದರು, ನೀನು ಬಾ ಕೆಳಗಡೆ ನಿನ್ನನ್ನು ನೋಡ್ಕೊತೀನಿ ಅಂತಂದರು. ಸೊ ಅಲ್ಲಿಗೆ ಒಂದು ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ರು ಅವರು, ನೀನು ಕೆಳಗಡೆ ಬಾ ನಿನಗಿದೆ ಅಂತ ಅಂದ್ಬಿಟ್ಟು. ಯಾಕೆ ಹೋಗ್ಬೇಕು? ಯಾರು ಹೇಳಿದ್ದು? ಯಾಕೆ ಬಿಡುದಿಲ್ಲ? ಅಲ್ಲ, ಯಾಕೆ ಬಿಡುದಿಲ್ಲ? ಎಲ್ಲಿ ಯಾಕೆ ಬಿಡುದಿಲ್ಲ? ಈಗ ಹೋಗ್ಬೋದಲ್ಲ ನಿಮ್ಗೆ ಇಲ್ಲಿ? ಅದು ನಾವು ಮೊದಲು ಬರೋದಲ್ಲ. ಪ್ಯಾಸೆಂಜರ್ ಹಾಕ್ಬೋದಾ? ಅಲ್ಲ, ಗೂಡ್ಸ್ ಗಾಡಿಯಲ್ಲಿ ಪ್ಯಾಸೆಂಜರ್ ಹಾಕ್ಬೋದಾ? ಪಾಪ ಈ ಹುಡುಗರು ಅರ್ಧ ದಾರಿಯಲ್ಲೇ ವಾಪಸ್ಸು ಹೋದರು. ವಾಪಸ್ ಬಂದಿದ್ದ ತಕ್ಷಣನೇ ನೀವು ನೋಡ್ಬೋದು, 2 ಜೀಪ್ನ ಹಿಂಗೆ ಇಟ್ಟಿದ್ರು.
ಒಂದನ್ನು ಹಿಂಗಿಟ್ರು ಹಿಂಗೆ ಅಡ್ಡಕ್ಕೆ. ಸೊ ಟೋಟಲಿ ಮತ್ತೆ ಬ್ಲಾಕ್ ಮಾಡಿದ್ರು ಜೀಪನ್ನ. ಯಾರು ಆ ಜೀಪ್ ಡ್ರೈವರ್ ಯಾರು ಲಾಸ್ಟಿಗೆ ಕೆಳಗಡೆ ಇಳಿಬೇಕಾದ್ರೆ ಹಿಂಗೆ ಅಡ್ಡ ಇಟ್ರಲ್ಲ, ಅದೇ ಜೀಪ್ ಡ್ರೈವರೇ ಈ ಒಂದು ಹುಡುಗನ ಮೇಲೆ ಹಲ್ಲೆಗೆ ಫಸ್ಟು ಹೊಡೆದಿದ್ದು. ಓಕೆನಾ. ಸೊ ಫಸ್ಟ್ ಆಫ್ ಆಲ್ ಇವ್ರು ಯಾರು ಕೈ ಎತ್ತಕ್ಕೆ ಇವ್ರ ಮೇಲೆ? ಇವ್ರ ತಂದೆ ತಾಯಿನೇ ಕೈ ಎತ್ತಿರಲ್ಲ, ಇವ್ರು ಯಾರು ಕೈ ಎತ್ತೋದಿಕ್ಕೆ ಅಂತ ನನ್ನ ಪ್ರಶ್ನೆ. ಆ ಬ್ಲೂ ಕಲರ್ ಜಾಕೆಟ್ ಮಧ್ಯದಲ್ಲಿ ಹೇಳಿದ್ರಲ್ಲ, ನಿನಗೆ ಬಾ ಇದೆ ಕೆಳಗಡೆ ಅಂತಂದ್ರು. ಬಂದಿದ್ದೇನೆ, ನೀವು ನೋಡ್ಬೋದಲ್ಲ. ಆಲ್ರೆಡಿ ನೀವು ನೋಡಿಲ್ಲ ಅಂದರೆ ನೋಡಿ, ವಿಡಿಯೋ ನೋಡ್ಕೊಳ್ಳಿ ಒಂದ್ಸತಿ. ಗಾಡಿ ಹಾಕಿ ಸೈಡಿಗೆ ಹಾಕುದು. ವಿಡಿಯೋ ನಾವು ಕೂಡ ಮಾಡ್ತಾ ಇದ್ದೇವೆ. ಯಾಕೆ ತೆಗಿಬೇಕು? ಅಲ್ಲ ಯಾಕೆ ತೆಗಿಬೇಕು? ಎಲ್ಲ ಗಾಡಿ ಯಾಕೆ ಸ್ಟಾಪ್ ಮಾಡಬೇಕು? ಯಾಕೆ ಸ್ಟಾಪ್ ರೋಡ್ ಮೊದಲು ಕೂಡ ಆಗಿತ್ತು. ಪಬ್ಲಿಕ್ ನಾವು ಕೂಡ ಪಬ್ಲಿಕ್ ಗಾಡಿ ಯಾಕೆ ಮಾಡ್ಕೊಂಡು ಹೋಗ್ಬೇಕು? ಅಲ್ಲ ನಾವು ಹೇಗೆ ಬೇಕಾದ್ರೂ ಹೋಗ್ತೀವಿ, ನೀವ್ ಯಾರು ಎಲ್ಲಿಗೆ? ಊರಿನವರಾದ್ರೆ ನಮ್ಮದು ಕೂಡ ಊರು ಇচ্ছে. ಊರಾದ್ರೆ ನಿಮ್ಗೆ ಆಯ್ತು, ನಮ್ಗೆ ನಮ್ಮ ಹತ್ರ ಹೇಳ್ಬೇಡಿ. ಯಾಕೆ ಮಾಡ್ಬೇಕು? ಯಾಕೆ ಮಾಡ್ಬೇಕು ಫೋನ್? ಯಾಕೆ ಮಾಡ್ಬೇಕು? ವಿಡಿಯೋ ಮಾಡಿ ಏನ್ ಬೇಕಾದ್ರೆ ಮಾಡಿ ನೀವು. ಸರ್ ನೀವು ಅಲ್ಲಿ ಮೇಲಾದ್ಮೇಲೆ ಅವರೊಬ್ರು ಹೇಳಿದ್ರು ಗಾಡಿ ಮೇಲೆ ಹೋಗಲ್ಲ ಅಂತ ಹೇಳಿದ್ರೆ ಆಗಲ್ಲ ಅಂತ ನಾವು ಅಲ್ಲಿಂದ ರಿಟರ್ನ್ ಬಂದಿದ್ದೀವಿ. ಇಲ್ಲ ಇಲ್ಲ ಟಾಪ್ ವಿಡಿಯೋ ಆನ್ ಉಂಟ ಮಲ್ಪಲೆ ವಿಡಿಯೋ ಅನ್ಕೊಳ್ಳಿ. ಓ ಏನಾಯ್ತು ಈಗ? ಓದೋದಕ್ಕೆ ಏನಾಯ್ತು? ಸಮಸ್ಯೆ ಏನಾಯ್ತು ಅಂತ ಹೇಳಿ. ಸಮಸ್ಯೆ ಎಂತ ಸಮಸ್ಯೆ? ಎಂತ ಸಮಸ್ಯೆ? ಇಷ್ಟು ಜನರದ್ದು ನೀವು ಸುಮ್ಮನೆ ಎಂತ ಇದು ಮಾಡುದು? ಈ ತರ ದಬ್ಬಾಳಿಕೆ, ಏಯ್ ಹೆಲ್ಮೆಟ್ ತೆಗಿರಿ, ಹೆಲ್ಮೆಟ್ ತೆಗಿರಿ, ತೆಗಿರಿ ಹೋಗಿ ತೆಗಿಯೋಲ್ಲೇ ಅಂತನೂ ಆಯ್ತು. ಏನಂತಂದ್ರೆ ಇವರು ರೌಡಿಸಮ್ ಸ್ಟಾರ್ಟ್ ಮಾಡಿದ್ರಲ್ಲಿ, ಆಯ್ತಾ. ಫಸ್ಟ್ ಆಫ್ ಆಲ್ ರೌಡಿಸಮ್ ಮಾಡಿದ್ರಲ್ಲಿ, ತೆಗಿಯೋಲ್ಲೇ ಹೋಗಲ್ಲೇ ಬರಲ್ಲೇ ಅಂತೆಲ್ಲ ಸ್ಟಾರ್ಟ್ ಮಾಡೋದು. ಮಾತು ಮಾತಾಡ್ತಿದ್ರು. ಏನಿಲ್ಲ, ಹೋಗೋದ್ರಲ್ಲಿ ಏನು ತಪ್ಪಿದೆ ಅಂತ ಕೇಳಿದ್ ಬೈಕರ್ ಅಷ್ಟೇ. ನೀವು ಯಾರು ಹೇಳೋದಿಕ್ಕೆ ಅಂತ ಕೇಳಿದ್ದಾರೆ. ಸೊ ನೀವು ಯಾರು ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ಆ ಅಧಿಕಾರ ಇರೋದು ಬರೀ ಒಂದು ಆಫೀಸರ್ಸಿಗೆ ಹೇಳೋದು. ಫಾರೆಸ್ಟ್ ಆಫೀಸರ್ ಅವರಿಗೆ ಅಧಿಕಾರ ಇದೆ, ಹೋಗಂಗಿಲ್ಲ ಅಂತಂದರೆ ಅವ್ರ ಮಾತಿಗೆ ಬೆಲೆ ಕೊಟ್ಟು ವಾಪಸ್ ಹೋಗಬೇಕು. ಓಕೆ. ಪೊಲೀಸ್ ಇದ್ರು ಅಂತಂದರೆ ಅಲ್ಲಿ ಪೊಲೀಸ್ ಹೇಳಿದ ಮಾತು ಕೇಳ್ಕೊಂಡು ವಾಪಸ್ ಹೋಗಬೇಕು. ಓಕೆ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಫೈಟ್ ಆಯಿತು. ಫೈಟ್ ಆದ ನಂತರ ಏನಾಯಿತು, ಆ ಹುಡುಗನ ಗೋಪ್ರೋ ಕ್ಯಾಮ್ರಾ ಬೇರೆ ಬಿದ್ದೋಯ್ತು. ಕ್ಯಾಮ್ರಾ ಬಿದ್ದೋಗಿದ ತಕ್ಷಣ ಏನು ಮಾಡ್ಯಾರೆ, ಯಾರೋ ಒಬ್ರು ಅಲ್ಲೇ ಇರೋರೆ ಕ್ಯಾಮ್ರಾ ಹಿಡ್ಕೊಂಡಿದ್ದಾರೆ, ಕೈಯಲ್ಲೇ ಹಿಡ್ಕೊಂಡಿದ್ದಾರೆ, ತಗೊಳಪ್ಪ ಅಂತಲೂ ಕೊಟ್ಟಿಲ್ಲ. ಸೊ ಪೂರ್ತಿ ರೆಕಾರ್ಡಿಂಗ್ ನೋಡ್ಕೊಳಿಬೇಕಾದ್ರೆ ತಪ್ಪಲ್ಲ. ಒಂದು ನಿಮಿಷ ಎಲ್ಲ ಗಾಡಿ ಸ್ಟಾಪ್ ಮಾಡಿದ್ದಾರೆ.
ಅಲ್ಲಲ್ಲ ಮೇಲೆ ಹೋದಲ್ಲ ಹೇಳಿದ್ರು ಮೇಲೆ ಹೋಗಿ ಅಲ್ಲ ಕೇಳಿ ಹೇಳಿ ಅಷ್ಟು ಜನ ಅಷ್ಟು ಗಾಡಿ ನಿಲ್ಸಿಲ್ವಲ್ಲ? ನಾವು ಹೋಗ್ತೇವೆ ಕ್ಯಾಮೆಲ್ಲ ಬಿದ್ದು ಕರ್ಕೊಳ್ಳಲ್ಲ ಇಲ್ಲಿ ಇವ್ರ ಹತ್ರ ಇದಲ್ಲ. ಥ್ಯಾಂಕ್ ಯು. ಅಲ್ಲ ಕಲ್ಲರ್ ಅಂತ ಹೇಳುದಿಲ್ಲ ನಾವು ಅತ್ತ ಮಾರಿ ಮೇಲೆ ಕೈ ಪಾಟುಂದ ಪೊಲೀಸ್ ಎಲ್ಲ ಮಾತಾಡಿ. ಸೊ ಲಾಸ್ಟಿಗೆ ಕ್ಯಾಮ್ರಾ ಎಲ್ಲಿ ಅಂತ ಅಂದಾಗ ಈ ಕ್ಯಾಮ್ರಾನ ತೊಗೊಂಡೋಗಿ ಕೊಡ್ತಾ ಇದ್ದಾರೆ. ನಾವೇನು ಕಳ್ಳರಲ್ಲ ಅಂತ ಹೇಳ್ತಿದ್ದಾರೆ. ಫಸ್ಟ್ ಆಫ್ ಆಲ್ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟು ನೋಡ್ಕೊಂತ ಯಾರು ಹೇಳಿದ್ದು ನಿಮಗೆ? ನೀವು ಯಾಕೆ ಹಿಂಗೆ ಹೇಳ್ತಿದ್ದೀರಾ ಅಲ್ವಾ? ಸೊ ಕ್ಯಾಮ್ರಾ ಎಲ್ಲಿ ಅಂತಂದರೆ ಇಲ್ಲಿ ಇದೆ ತಗೊಳಪ್ಪ ಅಂತ ಕೊಡ್ಬೋದಾಗಿತ್ತು. ಓಕೆ, ಇದೆಲ್ಲ ಓಕೆ. ಇದೇನಾಗಿದೆ ಅಂತಂದರೆ ಇನ್ಸಿಡೆಂಟು ಇಲ್ಲಿಗೆ ಮುಗ್ದಿಲ್ಲ. ಇವ್ರು ಏನು ಮಾಡಿದ್ದಾರೆ, ಈ ಜೀಪ್ ಡ್ರೈವರ್ಸ್ ಏನು ಅವ್ರು 4-5 ಜನ ಇದ್ರಲ್ಲ, ಅದರಲ್ಲೊಬ್ಬ ಮಧ್ಯದಲ್ಲೊಬ್ಬ ಬಂದ್ಬಿಟ್ಟು ಹೇಳ್ತಾನೆ, ನಾವು ಲೋಕಲೈಟ್ಸು ನಮಗೆ ಹೆಂಗಿರಬೇಕು ಅಂತ. ಸರ್, ಅದೇ ಲೋಕಲ್ ಪೊಲೀಸ್ ಸ್ಟೇಷನಲ್ಲೇ ಇವಾಗ ಇದ್ದೀರಾ ನೀವು. ಆವಾಗ ನಿಮ್ಮ ದರ್ಪ ಎಲ್ಲೋಯ್ತು? ಹೆಂಗೆ ಕೂತ್ಕೊಂಡ್ಯಾರು ನೋಡಿ ಇಲ್ಲಿ, ಹೆಂಗೆ ಕೂತ್ಕೊಂಡ್ಯಾರು ನೋಡಿ ಇಲ್ಲಿ ಸ್ಟೇಷನಲ್ಲಿ. ಸೊ ಇಲ್ಲಿ ಏನಾಯಿತು ಅಂತಂದರೆ ಆಮೇಲೆ ಇವರೇ ಜೀಪ್ ಡ್ರೈವರ್ಸೇನೆ ಸ್ವಂತ ಒಂದು ಬೋರ್ಡ್ ಹಾಕಿದ್ದಾರೆ. ಸೊ ಈ ಘಟನೆ ಆಗಿದ್ದೇನೆ ಮಾರನೇ ದಿನವೇ ಬೆಳಗ್ಗೆನೇ ಅಲ್ಲಿ ಗ್ರಾಮ ಪಂಚಾಯತ್ ಅವರು ಒಂದು ಬೋರ್ಡ್ ಹಾಕ್ತಾರೆ. ಈ ಬೋರ್ಡ್ ಇಲ್ಲಿದೆ ನೋಡಿ, ಈ ಬೋರ್ಡ್ ಹಾಕ್ತಾರೆ. ಸೊ ಈ ಬೋರ್ಡಲ್ಲಿ ನೀವು ಕರೆಕ್ಟಾಗಿ ನೋಡೋಕೆ ಹೋದರೆ ಕನ್ನಡನೇ ಅಲ್ಲ, ಇದು ಯಾವುದೋ ಬೇರೆ ಭಾಷೆ ಅಂತ ಅನ್ಬೇಕು. ಕಂಪ್ಲೀಟ್ ರಾಂಗು. ಅಂದರೆ ಅವ್ರು ಹಾಕಿರುವಂಥ ಕನ್ನಡ ಪದಗಳೆಲ್ಲ ಕಂಪ್ಲೀಟ್ ರಾಂಗ್ ಇದೆ, ಆಯಿತಾ? ಒಂದು. ಸೊ ಪಿ ಡಿ ಒಗೆ ಫೋನ್ ಮಾಡಿದ್ದಾರೆ. ನಮ್ಮಲ್ಲಿ ಒಬ್ಬರು ಸಬ್ಸ್ಕ್ರೈಬರ್ ನಿಖಿಲ್ ಅಂತೇಳಿ ಅವ್ರ ಹೆಸರು. ಅವ್ರದ್ದೊಂದು ಆಡಿಯೋ ಕ್ಲಿಪ್ ಕೇಳ್ಕೊಂಬರೋಣ ಬನ್ನಿ. ಹಲೋ ಸರ್, ನಮಸ್ತೆ. ಇದು ವನ್ಗೂರ್ ಪಿ ಡಿ ಅವರ ಮಾತಾಡ್ತಿರೋದು? ಸರ್, ನಾನು ನಿಖಿಲ್ ಅಂತೇಳಿ ಬೆಳಗೋಡಿಂದ. ಸರ್, ಇದು ನೀವು ಪಟ್ಲ ಬೆಟ್ಟಕ್ಕೆ ಹೋಗೋ ದಾರಿಲಿ ನಿಮ್ಮ ಪಿ ಡಿ ಒ ಇದು ಗ್ರಾಮ ಪಂಚಾಯತಿ ವತಿಯಿಂದ ಇದು ಯಾವುದೇ ವಾಹನ ಅಲ್ಲಿ ಹೋಗ್ಬಾರ್ದು, ಇಲ್ಲಿ ಗ್ರಾಮಸ್ಥರ ವಾಹನದಲ್ಲೇ ಓಡಾಡಬೇಕು ಅಂತ ಒಂದು ಬೋರ್ಡ್ ಹಾಕಿದ್ದೀರಲ್ಲ ಸರ್? ಅದು ಯಾವ ಕಾರಣಕ್ಕೆ ಹಾಕಿರೋದು ಸರ್? ಅದು ನಾವು ಹಾಕಿಲ್ವಲ್ಲ, ನಾವು ಹಾಕಿದಲ್ಲಿ ಸಹಿ ಅಂತ ಇರ್ಬೇಕು, ಅಥವಾ ಪ್ರೀತಿ ಅಧ್ಯಕ್ಷ ಸಹಿ ಅಂತ ಇದೆ. ಸಹಿ ಅಂತ ಇದ್ರೆ ನಮ್ದು ಅಥೆಂಟಿಕೇಟ್ ಅಲ್ವಾ ನಿಖಿಲ್ ಅವ್ರೆ? ಹೌದೌದು ಸರ್, ಹೌದು. ಅಲ್ಲಿ ಸಹಿ ಅಂತ ಇಲ್ಲ. ಅವ್ರು 1000 ಹಾಕ್ಸಿರ್ತಾರೆ. ಹಿಂದೆ ಒಂದು ಬೋಟ್ ಇತ್ತು, ರಿಮೂವ್ ಮಾಡಿದ್ದೀನಿ ನಾನು. ಬೋಟ್ ನೀವು ಆಫೀಸಿಗೆ ಬಂದ್ರೆ ನಾನು ಬೋಟ್ ತೋರಿಸ್ತೀನಿ ಅಂತ ಬೋರ್ಡ್ ಇದೆ, ಅವ್ರು ಹಾಕಿದ ಬೋಟ್ ನಾನು ರಿಮೂವ್ ಮಾಡಿದ್ದೀನಿ ಸರ್. ಮತ್ತೆ ಅಲ್ಲಿ ವಿನಾಕಾರಣ ಯಾರು ಸರ್ ಆ ತರ ಬೋರ್ಡ್ ಹಾಕಿರೋದು? ಲೋಕಲ್ ಅವರು ಯಾರು ಮಾಡ್ತಾರೆ, ನಾ ಜವಾಬ್ದಾರ ಸರ್. ದಯವಿಟ್ಟು ಅವ್ರ ವಿರುದ್ಧ ನೀವೊಂದ್ ಸ್ವಲ್ಪ ಕಾನೂನು ಕ್ರಮ ಕೈಗೊಳ್ಳಿ ಸರ್. ಖಂಡಿತ 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 ಖಂಡಿತ. ಇಲ್ಲ ಅಂತಂದ್ರೆ ಅದ್ರ ವಿರುದ್ಧ ನಾವೊಂದು ದೊಡ್ಡ ಹೋರಾಟ ಮಾಡಬೇಕಾಗುತ್ತೆ ಸರ್. ದಯವಿಟ್ಟು ನಿಮ್ಮ ಬಗ್ಗೆ, ನಿಮ್ಮ ಕಾರ್ಯವೈಖರಿ ಬಗ್ಗೆ ನಮಗೆ ಗೌರವ ಇದೆ. ಸಕಲೇಶ್ಪುರದಲ್ಲಿ ನಿಮ್ಮ ಕಾರ್ಯವೈಖರಿನ ನಾವು ನೋಡಿದೀವಿ. ಹೌದು. ದಯವಿಟ್ಟು ಸರ್ ನೀವು ಅದ್ರ ವಿರುದ್ಧ ಒಂದು ಕಾನೂನು ಕ್ರಮ ಕೈಗೊಳ್ಳಿ ಸರ್, ದಯವಿಟ್ಟು. ಖಂಡಿತ ಖಂಡಿತ. ಯಾಕೆಂದ್ರೆ ನಿಮ್ ಬಗ್ಗೆ ನಮಗೆ ಗೌರವ ಇದೆ. ಆ ವಿಚಾರವಾಗಿ ನಿಮ್ ಗೌರವ, ಈಗ ನಿಮ್ಮ ಪಿಡಿಒ ಅವರು ಹಾಕಿರೋದಂತೆ ಬೋರ್ಡ್ ಹಾಕ್ಬಿಟ್ರೆ ಅದು ರಾಜ್ಯದಾದ್ಯಂತ ದೇಶದಾದ್ಯಂತ ನಿಮಗೆ ಒಂದು ಕಪ್ಪು ಚುಕ್ಕೆ ಬರ್ತದೆ. ಆಮೇಲೆ ಇವ್ರ ಪತ್ರಕರ್ತರೆ ಒಂದು ಮಾತು ಹೇಳ್ತೀನಿ. ನಾವು ಅದು ನನ್ನ ಪಂಚಾಯತಿ ವ್ಯಾಪ್ತಿ ಇರ್ತಕ್ಕಂಥ ಒಂದು ಪವಿತ್ರ ಸ್ಥಳ. ಹೌದು ಸರ್, ಹೌದು. 100,000 ಜನ ಪವಿತ್ರ. ಆಮೇಲೆ ಇದು ಪ್ರಕೃತಿಯ ಸೌಂದರ್ಯ ಇರ್ತಕ್ಕಂಥ ಸ್ಥಳ ಅದು. ಹೌದು ಸರ್, ಹೌದು. ಆ ಜಾಗಕ್ಕೆ ನಾವು ಇದಾಗಿರ್ಬೇಕು, ಪಂಚಾಯತಿ ಹೆಸರು ಬರಬೇಕು ಅಂತ ಮಾಸ ಇದೆ. ಹೌದು ಸರ್. ಅದು ಬಿಟ್ಟು ಇವ್ರು ಯಾರು ಕ್ಷುಲ್ಲಕ ಕಾರಣಕ್ಕೆ ಏನೋ ಮಾಡ್ಕೊಂತ ನಾವು ಹೊಣೆಗಾರ ಅಲ್ಲ ಸರ್. ದಯವಿಟ್ಟು ನಿಮ್ ಬಗ್ಗೆ ನಮಗೂ ಗೊತ್ತಿದೆ ಸರ್, ನಿಮ್ ಕಾರ್ಯವೈಖರಿ ಬಗ್ಗೆ ನಮಗೆ ಗೌರವ ಇದೆ. ದಯಮಾಡಿ ಆ ಬೋರ್ಡ್ ವಿರುದ್ಧ ಒಂದು ಕ್ರಮ ಕೈಗೊಳ್ಳಿ ಸರ್. ನಾಳೆ ಬೆಳಿಗ್ಗೆ ನಾನು ಸ್ಪಾಟ್ಗೆ ಹೋಗಿ ಬೋಟ್ ಮಿಸ್ ಆಗ್ತದೆ ನಾನೀಗ. ಓಕೆ ಸರ್, ಥ್ಯಾಂಕ್ ಯು ಸರ್. ದಯವಿಟ್ಟು ಥ್ಯಾಂಕ್ ಯು. ನೋಡಿ, ಸೊ ಇವಾಗ ಆಡಿಯೋ ಕೇಳಿದ್ರಲ್ಲ, ಸೊ ಇಲ್ಲಿಗೆ ನಿಮಗೆ ಅರ್ಥ ಆಗುತ್ತೆ. ಇದು ಇವ್ರದೇ ಆದ ಒಂದು ಸಾಮ್ರಾಜ್ಯನ ಕಟ್ಟಕ್ಕೆ ಹೋಗ್ತಾ ಇದ್ದಾರೆ ಪಟ್ಲ ಬೆಟ್ಟದಲ್ಲಿ. ಸೊ ಬೇಸಿಕ್ಲಿ ರೌಡಿಸಮ್ ಏನಂತೀರಾ? ಸೊ ಇವ್ರದೇ ಆದಂಥ ರೂಲ್ಸು, ಈ ಪಟ್ಲ ಬೆಟ್ಟ ಇವ್ರದೇ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಇವರು ಲೋಕಲೈಟ್ಸ್ ಇರ್ಬೋದು. ಪಟ್ಲ ಬೆಟ್ಟ ಇರೋದು ಕರ್ನಾಟಕದಲ್ಲಿ. ಸೊ ಎಲ್ಲ ಕನ್ನಡಿಗರಿಗೂ ಅದಕ್ಕೆ ಅದ್ರ ಮೇಲೆ ಅಧಿಕಾರ ಇದೆ, ಯಾರು ಬೇಕಾದ್ರೂ ಹೋಗ್ಬೋದಾಗಿತ್ತು. ಬಟ್ ಇವಾಗ ನೀವು ಹೋಗೋಕ್ಕಾಗೋದಿಲ್ಲ. ಸೊ ಈ ಒಂದು ಘಟನೆ ಆದಮೇಲೆ ಏನು ಮಾಡಿದ್ದಾರೆ, ಆ ಬೋರ್ಡ್ನು ಕಿತ್ತು ಬಿಸಾಕಿದ್ದಾರೆ. ಫಸ್ಟ್ ಆಫ್ ಆಲ್ ಅದು ಫೇಕ್ ಬೋರ್ಡ್. ಅದು ಫಸ್ಟ್ ಆಫ್ ಆಲ್ ಅದು ಫೇಕ್ ಬೋರ್ಡ್ ಅಂತೇಳಿ ಅದನ್ನು ತೆಗೆದು ಬಿಸಾಕಿದ್ದಾರೆ.
ಸೊ ನಾನು ಕೇಳೋದಿಷ್ಟೇ, ಇವರು ಬೈಕರ್ಸ್ ಮೇಲೆ ಹೇಳ್ತಾ ಇದ್ದಾರಲ್ಲ, ಇವ್ರು ನೀವು ಮೇಲ್ಗಡೆ ಹೋದರೆ ಅದು ದಾರಿ ಎಲ್ಲ ಹಾಳಾಗುತ್ತೆ ಅಂತ, ವೀಲಿಂಗ್ ಮಾಡ್ತೀರಾ ಅದು ದಾರಿ ಹಾಳಾಗತ್ತೆ ಅಂತ. ಓಕೆ, 4x4 ಜೀಪು 4 ಚಕ್ರ ಇದ್ದಾಗ ಇವರು ಆ ಕೇಜ್ ಥರ ಹಿಂಗೆ ಹಾಕಿದ್ದಾರೆ, ಆ ಕೇಜ್ನ ಎಲ್ಲರೂ ಹಿಂಗೆ ಹಿಡ್ಕೊಂತಾರೆ. ಒಂದು ಸತಿ ಏನಾರು ಆಕ್ಸಲ್ ಶೇಕ್ ಆಯ್ತು ಅಂತಂದರೆ ಈ ರಿಪ್ ಕೇಜ್ಗೆ ಹೆಂಗೆ ಹೊಡ್ತಾ ಬೀಳುತ್ತೆ ಗೊತ್ತಾ? ಸುಮಾರು ಜನ ಇವ್ರಿಗೇನೆ ನೀವು ಬಾಯಿ ಬಿಡಿಸಿದ್ರೆ ಇವ್ರು ಕರ್ಕೊಂಡೋಗಿರೋ ಸುಮಾರು ಜನಕ್ಕೇ ಈ ರಾಡ್ ಹತ್ರ ಎಲ್ಲ ತಾಕಿ ತುಟಿ ಎಲ್ಲ ಒಡೆದೋಗಿರೋದು, ಆಮೇಲೆ ಈ ಕಡೆ ರಿಪ್ ಕೇಜ್ ಏಟಾಗಿರೋದು, ಆಮೇಲೆ ತಲೆಗೆ ಬಿದ್ದಿರೋದು, ಈ ಥರ ಸುಮಾರು ಘಟನೆಗಳಿದೆ. ಇದ್ಯಾವುದು ಹೊರಗಡೆ ಬರೋದಿಲ್ಲ. ಬಟ್ ನಾನು ಹೇಳೋದು ಇಷ್ಟೇ, ಆಫ್ ರೋಡ್ ಜೀಪ್ ತೊಗೊಂಡು ಹೋಗಿ ಅದು ಯಾವ ಥರ ಗುಂಡಿ ಆಗಿದೆ ಅಂತ ಬೇಕಾದ್ರೆ ನಾನು ಮಾನ್ಸೂನ್ ರೈಡ್ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಫುಲ್ ಗುಂಡಿ ಮಾಡಿಟ್ಟಿದ್ದಾರೆ. ಬೈಕರ್ಸ್ ಅಂತೂ ಹೋಗೋಕ್ಕೆ ಆಗಲ್ಲ, ಅದು ಬೇಕು ಅಂತಲೇ ಮಾಡಿದ್ದಾರೆ ಅಂತಲೂ ನನಗೆ ಅನ್ನಿಸ್ತಾ ಇದೆ. ಸೊ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಸ್ನೇಹಿತರೆ, ನೀವೆಲ್ಲರೂ ತೋರಿಸಿರುವಂಥ ಒಂದು ಸಪೋರ್ಟಿಂದನೇ ಇವತ್ತಿಗೆ ಇಷ್ಟು ಬೇಗ ನಮಗೆ ನ್ಯಾಯ ಸಿಕ್ಕಿದೆ. ನಾನಂತೂ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಪೆಷಲಿ ಸಚಿನ್ ಶೆಟ್ಟಿ, ದಕ್ಷಿಣ ಕನ್ನಡ ಬೈಕಿಂಗ್ ಕ್ಲಬ್ ಹಾಗೂ ಕಂಪ್ಲೀಟ್ ಎಲ್ಲರಿಗೂ, ಎಲ್ಲ ಬೈಕಿಂಗ್ ಕಮ್ಯುನಿಟಿಯವರಿಗೂ ನಾನು ಒಂದು ಬಿಗ್ ಸಲ್ಯೂಟ್, ಒಂದು ಬಿಗ್ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನೀವು ತೋರಿಸಿರೋಂಥ ಒಂದು ಅದನ್ನು ಆದಷ್ಟು ನೀವು ಶೇರ್ ಮಾಡಿರೋದ್ರಿಂದನೇ ಈ ಒಂದು ಘಟನೆ ಅಷ್ಟು ಸೀರಿಯಸ್ ಆಗಿ ಸೊ ಒಂದು ನ್ಯಾಯ ದೊರಕಿದೆ. ಸೊ ಕಮಿಂಗ್ ಟು ದ ಫೈನಲ್ ಕನ್ಕ್ಲೂಷನ್, ಇವಾಗ ಲಾಸ್ಟಿಗೆ ಏನಾಯಿತು ಅಂತಂದರೆ ಪಟ್ಲ ಬೆಟ್ಟ ಕ್ಲೋಸ್, ಯಾರೂ ಹೋಗಂಗಿಲ್ಲ. ಓಕೆನಾ? ಸೊ ಇವಾಗ ಗೌರ್ಮೆಂಟು, ಫಾರೆಸ್ಟ್ ಆಫೀಸರ್ಸು, ಫಾರೆಸ್ಟ್ ಅವ್ರು ತೊಗೊಂಡಿರೋಂಥ ಒಂದು ನಿರ್ಧಾರ ಅದು. ಇನ್ನು ಮುಂದೆ ನೀವು ಅಲ್ಲಿಗೆ ಹೋಗಬೇಕಂತಂದರೆ ನೀವು ಅಲ್ಲೇ ಎಲ್ಲಾದ್ರೂ ಪಾರ್ಕಿಂಗ್ ಮಾಡಬೇಕು. ಪಾರ್ಕಿಂಗ್ ಸ್ವಲ್ಪ ಮಾಡ್ತಾರೆ ಇವಾಗ ಸದ್ಯಕ್ಕೆ, ಕಾರ್ ಎಲ್ಲ ಪಾರ್ಕ್ ಮಾಡಿಬಿಟ್ಟು ನೀವು ಅಲ್ಲಿಂದ ಟ್ರೆಕ್ಕಿಂಗ್ ಹೋಗಬೇಕಾಗತ್ತೆ. ಸೊ ಪಟ್ಲ ಬೆಟ್ಟ ವ್ಯೂ ಪಾಯಿಂಟ್ ತುಂಬ ಅದ್ಭುತವಾದಂಥ ಜಾಗ, ಅದು ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ. ಸೊ ಇದು ಇವಾಗ ಹೆಂಗಾಯಿತು ಅಂತಂದರೆ ಇವಾಗ ಕಂಪ್ಲೀಟ್ ಟ್ರೆಕ್ಕಿಂಗ್ ಸ್ಪಾಟ್ ಥರ ಆಗಿದೆ. ಈಗ ಕುಮಾರ ಪರ್ವತ ಯಾವ ಥರ ಇದೆ ಆ ಥರ, ಸೊ ಆ ಥರ ಒಂದು ಟ್ರೆಕ್ಕಿಂಗ್ ಸ್ಪಾಟ್ ಆಗಿದೆ. ಹೊರತು ಬಿಟ್ಟರೆ ಇವಾಗ ಅಲ್ಲಿ ಬೈಕು ಅಲ್ಲ, ಜೀಪು ಅಲ್ಲ, ಏನೂ ತೊಗೊಳಕ್ಕಾಗಲ್ಲ. ಸೊ ಇವರು ಅರೆಸ್ಟ್ ಆಗಿದ್ದಾರೆ, ಕಂಪ್ಲೇಂಟು ಆಲ್ರೆಡಿ ಫೈಲ್ ಆಗಿದೆ, ಅರೆಸ್ಟ್ ಆಗಿದೆ. ಸೊ ಕಾನೂನು ಪ್ರಕಾರ ನಾವೆಲ್ಲರೂ ಸಪೋರ್ಟ್ ಮಾಡಬೇಕಾಗುತ್ತೆ. ಸೊ ಇನ್ನೊಂದೇ ಒಂದು ರಿಕ್ವೆಸ್ಟ್ ನನ್ನ ಹತ್ರ ಇದೆ. ಸೊ ಪ್ರತಿಯೊಬ್ಬರು ರೈಡರ್ಸಿಗಿದು, ಸೊ ಈ ಥರ ಒಂದು ಘಟನೆ ಆಗಿದೆ, ಸುಮಾರು ಜನ ಡಿ ಎಮ್ ಮಾಡಿದ್ದೀರಾ, ಸುಮಾರು ಜನ ಲೆಕ್ಕಕ್ಕಿಲ್ಲ, ನನಗೆ ಮೋರ್ ದೆನ್ 1000 DMs ಬಂದಿದೆ. ಏನಂತಂದರೆ ನಾವಲ್ಲಿಗೆ ಹೋಗೋಣ, ನಾವಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡೋಣ. ನಾನು ಕೇಳ್ಕೊಳೋದು ಇಷ್ಟೇ, ಯಾವುದೇ ಕಾರಣಕ್ಕೂ ನಾವು ಕಾನೂನನ್ನ ಕೈ ತೊಗೊಳೋದು ಬೇಡ. ಕಾನೂನು ಪ್ರಕಾರನೇ ನಡೀತಾ ಇದೆ, ಪೊಲೀಸರು ಆಲ್ರೆಡಿ ಅವ್ರ ಕೆಲಸ ಮಾಡ್ತಿದ್ದಾರೆ. ಸೊ ನಾವು ಅಲ್ಲಿ ಹೋಗಿ ಇವಾಗ ಮತ್ತೆ ನ್ಯೂಸೆನ್ಸ್ ಮಾಡೋದು ಬೇಡ, ಅಷ್ಟೇ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ತೋರಿಸಿರೋ ಸಪೋರ್ಟ್ ಇಷ್ಟಿದೆಯಲ್ಲ, ಇದಕ್ಕಿಂತ ಸಪೋರ್ಟ್ ಇನ್ನು ಯಾರೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ದಯವಿಟ್ಟು ನಾನು ನಿಮಗೆ ಎಲ್ಲರಿಗೂ ಕೇಳ್ಕೊಳೋದಷ್ಟೇ, ಯಾರು ಅಲ್ಲಿ ಹೋಗ್ಬಿಟ್ಟು ಪ್ರೊಟೆಸ್ಟ್ ಮಾಡೋದಾಗಲಿ ಅಥವಾ ಅಲ್ಲಿ ಹೋಗಿ ತುಂಬ ಗ್ಯಾದರ್ ಮಾಡೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ಸೊ ಅಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಚಾನಲ್ಗೆ ಏನಾರು ನೀವು ಹೊಸಬ್ರು ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೂ ಬೆಲ್ ಐಕನ್ನ ಒತ್ತಿ ರೆಗ್ಯುಲರ್ ಅಪ್ಡೇಟ್ಸ್ಗೋಸ್ಕರ. ಥ್ಯಾಂಕ್ ಯು, ಸಿ ಯು.